ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರೋಸ್ಗಳನ್ನ ಹೇಗೆ ನಾವು ಸ್ಯಾರಿ ಎಡ್ಜಿಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಫ್ಲವರ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಲೇಸ್ ಬಾರ್ಡ್ರನ್ನ ವರ್ಕ್ ಮಾಡಿಕೊಂಡು ಆಮೇಲೆ ಇದನ್ನು ಅಟ್ಯಾಚ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಒಂದು ಲೇಸ್ ಬಾರ್ಡ್ರನ್ನ ವರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಲೇಸ್ ವರ್ಕ್ ಮಾಡೋದಕ್ಕೆ ನಾನು ಈ ಥರ 3mm ಸೈಜ್ದು ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ರೋಸ್ನ ನಾವು ಯಾವ ಕಲರಲ್ಲಿ ರೆಡಿ ಮಾಡಿರ್ತೀವಿ ಅದೇ ಕಲರು ಸಿಲ್ಕ್ ಥ್ರೆಡ್ಡು 6 ಎಳೆ ತೊಗೊಂಡಿದ್ದೀನಿ. ಹಾಗೆ ಲೀಫ್ಗೆ ಯೂಸ್ ಮಾಡಿರೋ ಅಂಥ ಗ್ರೀನ್ ಥ್ರೆಡ್ಡು 6 ಎಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೇಸ್ ವರ್ಕ್ನ ಇದಕ್ಕೆ ಮಾಡಿ ಹಾಗೆ ಈ ಫ್ಲವರ್ಸ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ರೋಸ್ ಕಲರ್ದು ಥ್ರೆಡ್ಡನ್ನು ತೊಗೊಂಡಿದ್ದೀನಿ. 6 ಎಳೆ ದಾರನ ಥ್ರೆಡ್ಡನ್ನು ತೊಗೊಂಡು ಈಗ ಎಡ್ಜಲ್ಲಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಟ್ಯುಟೋರಿಯಲ್ನ ನಿಮಗೆ ತೋರಿಸ್ತಾ ಇರೋದು, ಹಾಗಾಗಿ ಒಂದು ಸ್ಯಾಂಪಲ್ ಸ್ಯಾರಿ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫಸ್ಟು ಸ್ಯಾರಿಗೆ ನಾವು ಥ್ರೆಡ್ಡನ್ನು ಈ ಥರ ಬ್ಯಾಕ್ ಸೈಡ್ ಹಿಡ್ಕೊಂಡು ನೀಡನ್ನ ಇನ್ಸರ್ಟ್ ಮಾಡಿ 2 ಸಾರಿ ನಾವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಸಿಂಗಲ್ ಕ್ರೋಶೆ ಆಯಿತು. ಇದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2 ಸಾರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ಮೇಲೆ ಈಗ ಇದಕ್ಕೆ ಈ ಥರ ಒಂದು 3mm ಸೈಜು ಬೀಡನ್ನ ಹಾಕೊಳ್ಳೋಣ. ಸೊ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ನಾನು ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ಫಸ್ಟ್ ಒಂದು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ 2 ಚೈನನ್ನು ಹಾಕೋತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡು ಈ ಥರ ನೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಈಗ 2 ಚೈನನ್ನು ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆನ ಲಾಕ್ ಮಾಡ್ಕೋತೀನಿ. ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋತೀನಿ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮು ನೀವು ಮೆಷರ್ ಮಾಡಿ ಲಾಕ್ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ ಬರಲ್ಲ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಈಗ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಬೀಡನ್ನ ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇದ್ರ ಪಕ್ಕ 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮಾಡಿರೋ ಸ್ಟಿಚ್ಚನ್ನು ಸೇರಿಸಿದ್ರೆ ಟೋಟಲಿ ಇಲ್ಲಿ 3 ಸಿಂಗಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ದಾರನ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಇದೇ ಸೈಜ್ದು ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ನಾನು 4 ಚೈನ್ಸ್ನ ಹಾಕೋತೀನಿ. 4 ಚೈನ್ಸ್ನ ಹಾಕೊಂಡ್ಮೇಲೆ ಸ್ಯಾರಿನ ಸ್ವಲ್ಪ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಅಂಥ ಫಸ್ಟ್ ಸ್ಟಿಚ್ಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಅದ್ರ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಯಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ನಾನು 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ನ ಹಾಕ್ಕೊಂಡು ಈಗ ನಾವಿಲ್ಲಿ ಆರ್ಚನ್ನು ಜಾಯಿಂಟ್ ಮಾಡಿರ್ತೀವಲ್ವ ಫಸ್ಟ್ ಚೈನು, ಆ ಚೈನ್ಗೆ ನಾನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಪಿಕಾಟ್ ಥರ ಬರುತ್ತೆ. ಮತ್ತು ಈಗ ನಾನು 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ನ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ನಾನಿಲ್ಲಿ 5 ಪಿಕಾಟ್ನ ಹಾಕೋತೀನಿ. 3 ಚೈನ್ಸು 4 ಚೈನ್ಸು, ಸ್ವಲ್ಪ ಪಿಕಾಟ್ ದೊಡ್ಡದು ಬೇಕು ಅಂದರೆ ನೀವು 4 ಚೈನ್ಸ್ ಕೂಡ ಹಾಕೋಬೋದು. ಸೊ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು ಮತ್ತೆ 4 ಚೈನ್ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಮತ್ತೆ ಈಗ 3 ಚೈನ್ನ ಹಾಕ್ಕೊಂಡು ನಾವೀಗ ಲಾಕ್ ಮಾಡ್ಕೊಂಡಿರೋ ಸ್ಟಿಚ್ ಇರುತ್ತಲ್ಲ ಅದ್ರ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಟೋಟಲಿ ಇಲ್ಲಿ 6 ಪಿಕಾಟ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಇದನ್ನು ಸ್ಯಾರಿಗೂ ಲಾಕ್ ಮಾಡ್ಕೊಳ್ಳೋಣ. ಈಗಾಗಲೇ ಎಲ್ಲಿ ಲಾಕ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಸೊ ಇದು
ಲೆಫ್ಟ್ ಸೈಡಲ್ಲಿ ನಾವು 3 ಸಿಂಗಲ್ ಕ್ರೋಶೆ ಹಾಕಿ ಬ್ಯಾಲೆನ್ಸ್ ಮಾಡಿರ್ತೀವಲ್ವ, ರೈಟ್ ಸೈಡಲ್ಲೂ ಕೂಡ 3 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಈಗ ನೆಕ್ಸ್ಟ್ ಇದಕ್ಕೆ ಒಂದು ಬೀಡನ್ನ ಹಾಕೊಳ್ಳೋಣ. ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕನ್ನು ಕೂಡ ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಲಾಕ್ ಮಾಡಿದ ಮೇಲೆ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ 2 ಸರಿ. ಸೊ ಇದೇ ಸ್ಟೆಪ್ಪನ್ನ ರಿಪೀಟ್ ಮಾಡಬೇಕಾಗತ್ತೆ. ಸೊ ಮತ್ತೆ ಈಗ 2 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತೆ ಈಗ ಅದ್ರ ಪಕ್ಕದಲ್ಲಿ 2 ಸರಿ ಚೈನ್ನ ಹಾಕ್ಕೊಂಡು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ ಇಲ್ಲಿ ಒಂದು ಬೀಡ್ ಹಾಕಿದ್ದೀವಲ್ವಾ, ಅದೇ ರೀತಿ ಬೀಡ್ನ ಹಾಕಬೇಕಾಗತ್ತೆ. ಅದಕ್ಕೆ ಮುಂಚೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡಿಕೊಂಡು ದಾರನ ಮೇಲಕ್ಕೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಡಿಸೈನ್ಗೆ ಇಷ್ಟು ಬೇಕಾಗುತ್ತೆ. ಈ ಸ್ಟೆಪ್ಸ್ನ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದೇ ರೀತಿ ಫುಲ್ ಸಾರಿಗೆ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ 2 ಚೈನನ್ನು ಹಾಕೋತೀನಿ. 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅದು ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ ಮೇಲೆ ಇಲ್ಲಿ 5 ಸಿಂಗಲ್ ಕ್ರೋಶೆಯನ್ನು ಹಾಕೊಳ್ಳೋಣ. 3 4 5 ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಇದೇ ಸ್ಟೆಪ್ಸ್ನೇ ನಾವು ರಿಪೀಟ್ ಮಾಡಬೇಕಾಗತ್ತೆ. ಸಾರಿ ಎಡ್ಜ್ ತನಕ ಈ ಒಂದು ಸ್ಟೆಪ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಮತ್ತೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪನ್ನು ನಾವು ಈ ಥರ ಕಂಪ್ಲೀಟಾಗಿ ಹಾಕೋಬೇಕಾಗತ್ತೆ. 2 ಸಿಂಗಲ್ ಕ್ರೋಶೆ, 1 ಬೀಡು, ಮತ್ತೆ 2 ಸಿಂಗಲ್ ಕ್ರೋಶೆ, 2 ಚೈನು 1 ಲಾಕ್, 2 ಚೈನು 1 ಲಾಕ್, ಮತ್ತೆ 1 ಬೀಡು, 3 ಸಿಂಗಲ್ ಕ್ರೋಶೆ. ಇದಕ್ಕೆ ಒಂದು ಫ್ಲವರ್ನ ವರ್ಕೌಟ್ ಮಾಡಿ ಮತ್ತೆ 1 ಬೀಡು ಲಾಕು, 2 ಚೈನು ಲಾಕು, ಮತ್ತೆ 2 ಚೈನು 1 ಬೀಡು ಲಾಕು. ಸೊ ಇಷ್ಟು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ನಾವು ಈ ಗ್ರೀನ್ ಕಲರಲ್ಲಿ ವರ್ಕ್ ಮಾಡ್ಕೋತಾ ಹಾಗೆ ಈ ಫ್ಲವರ್ನ ಅಟ್ಯಾಚ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಸೆಕೆಂಡ್ ಸ್ಟೆಪ್ಗೆ ನಾನು ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟು ಎಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ ಅದೇ ಜಾಗಕ್ಕೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈಗ ಅದ್ರ ಪಕ್ಕ ಇರುವಂಥ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ 1 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 4 ಚೈನ್ಸ್ನ ಹಾಕ್ಕೊಂಡು 4 ಚೈನನ್ನು ಹಾಕ್ಕೊಂಡು ಈಗ ಇಲ್ಲಿ 2 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ವ ಬೀಡ್ ಪಕ್ಕ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತೆ ಈಗ 4 ಚೈನ್ಸ್ನ ಹಾಕೋತೀನಿ. 4 ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ವರ್ಕ್ ಮಾಡಿಕೊಂಡು ಈಗ ನಾವು ಆಗಲೇ ಎಲ್ಲಿ ಲಾಕ್ ಮಾಡಿರ್ತೀವಿ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಈಗ ಈ 4 ಚೈನ್ ಹಾಕ್ಕೊಂಡಿರೋ ಆರ್ಚ್ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು 6ರಿಂದ 7 ಸಿಂಗಲ್ ಕ್ರೋಶೆ ಹಿಡಿಸ್ಬೋದು. ಸೊ ನಿಮ್ಗೆ ಎಷ್ಟು ಹಿಡಿಸುತ್ತೆ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನನಗೆ 7 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಗಲೇ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆ ಅದ್ರ ಒಳಗಡೆನೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಕೂಡ ನಾನು ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ ಮೇಲೆ ಈಗ 3 ಚೈನ್ಸ್ನ ಹಾಕ್ಕೊಂಡು 3 ಚೈನ್ನ ಹಾಕ್ಕೊಂಡು ನಾವು ಇವಾಗಷ್ಟೇ ಗ್ರೀನ್ ಕಲರ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ ಅದ್ರ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. 1 ಪಿಕೋಟ್ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಬೇಸಲ್ಲಿರೋ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. 1 ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡಿದ ಮೇಲೆ ಇದಕ್ಕೂ ಕೂಡ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಅದೇ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಪಿಕಾಟನ್ನು ಹಾಕೋತೀನಿ. ಮತ್ತು ಈಗ
ಅದೇ 2 ಚೈನ್ ಗ್ಯಾಪಲ್ಲಿ ಡೈರೆಕ್ಟಾಗಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು 3 ಚೈನ್ಸ್ನ ಹಾಕ್ಕೊಂಡು ನಾವಿವಾಗ ಹಾಕಿರುವಂಥ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ. ಸೊ ಈ ಥರ ಒಂದು ಕ್ಯೂಟ್ ಪಿಕಾಟ್ ಡಿಸೈನ್ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋತೀನಿ. ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡಿದ್ಮೇಲೆ ಈಗ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಬೇಸಲ್ಲಿರುವಂಥ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಮತ್ತು ಈಗ 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಿರೋ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀವಿ. ಸೊ ಒಂದು ರಿಂಗ್ ಥರ ಬರುತ್ತೆ. ಮತ್ತು ಈಗ 3 ಚೈನ್ಸ್ನ ವರ್ಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈಗ ನಾವು ಡಬಲ್ ಕ್ರೋಶೆ ಹಿಂದಿನ ರಿಂಗು ಇರುತ್ತಲ್ವ ಆ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀವಿ. 3 ಸರಿ ರಿಂಗ್ ಆಯಿತು. ಇದೇ ರೀತಿ ನಾನು 8ರಿಂದ 10 ರಿಂಗನ್ನು ಹಾಕೋತೀನಿ. 2 3 3 ಚೈನ್ನ ಹಾಕ್ಕೊಂಡು ನೀಡಿನ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಹಿಂದೆ ಇರುವಂಥ ರಿಂಗಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ 1 2 3 4 5 ಆಯಿತು. ಸೊ ನಾವು ಇನ್ನೂ 5 ರಿಂಗನ್ನು ವರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ನಾನಿಲ್ಲಿ 10 ರಿಂಗ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. 10 ರಿಂಗ್ಸನ್ನು ವರ್ಕ್ ಮಾಡಿದ್ಮೇಲೆ ಈಗ ಬೀಡ್ ಪಕ್ಕ ಇಲ್ಲಿ 2 ಚೈನ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೇಮ್ ರಿಂಗಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ನೆಕ್ಸ್ಟ್ ಈಗ ಅದ್ರ ಪಕ್ಕ ಇರುವಂಥ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದಕ್ಕೆ 3 ಚೈನನ್ನು ಹಾಕ್ಕೊಂಡು ಆ ಗ್ರೀನ್ ಕಲರು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ ಅದಕ್ಕೆ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನೀಡಿನ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡಿ ಅದಕ್ಕೂ ಕೂಡ 3 ಚೈನ್ನ ಹಾಕ್ಕೊಂಡು ಒಂದು ಪಿಕಾಟ್ನ ಹಾಕೋತೀನಿ. ಸೊ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದಕ್ಕೂ ಕೂಡ 3 ಚೈನ್ನ ಹಾಕಿ ಆ ಸಿಂಗಲ್ ಕ್ರೋಶೆಗೂ ಕೂಡ ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶೆಲಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಈಗ ಈ ಬೀಡ್ ಮೇಲೆ ಹೆಂಗೆ ನಾವು ಆರ್ಚ್ ಹಾಕ್ಕೊಂಡಿದ್ದೀವಿ ಇದೇ ರೀತಿಯೇ ಈ ಬೀಡ್ ಮೇಲೂ ಆರ್ಚನ್ನು ಹಾಕ್ಕೊಳ್ಳೋಣ. ಸೊ 1 2 3 4 ಚೈನನ್ನು ಹಾಕ್ಕೊಂಡು ಈ ಕಡೆ ಫಸ್ಟ್ ಆರ್ಚಲ್ಲಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಒಳಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಈಗ 4 ಚೈನ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಹೋಗಿ ಇಲ್ಲಿ ನಾವು ಲಾಕ್ ಮಾಡಿರ್ತೀವಲ್ವ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 2 ಚೈನ್ ಏನು ಹಾಕಿರ್ತೀವಿ ಅದಕ್ಕೆ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ನಾಲ್ಕು 5 6 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ಈಗ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಲಿ ಲಾಕ್ ಮಾಡ್ಕೊಳ್ಳೋಣ. ಈ ನೆಕ್ಸ್ಟ್ ಇರುವಂಥ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಮಾಡಿ ಈಗ ನಾನು 7 ಚೈನ್ ಸ್ಟಿಚ್ನ ಹಾಕೋತೀನಿ. 3 4 5 6 7 ಚೈನ್ ಸ್ಟಿಚ್ನ ಹಾಕ್ಕೊಂಡು ಈಗ ಒಂದು ಚೈನನ್ನು ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಒಂದು ಸರಿ ಲಾಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಶೆ ಹಾಕಿ. ಸೊ ಅದ್ರ ಪಕ್ಕ ಇರೋ ಚೈನಲ್ಲೂ ಕೂಡ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ 3rd ಸ್ಟಿಚ್ಚಲ್ಲೂ ಸಿಂಗಲ್ ಕ್ರೋಶೆ. ನಾವು ಹಾಕ್ಕೊಂಡಿರೋವಂಥ 7 ಚೈನ್ ಸ್ಟಿಚ್ಚಲ್ಲೂ ಕೂಡ 7 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. 3 ಆಯಿತು. ಈಗ 4 ಸಿಂಗಲ್ ಕ್ರೋಶೆ, 5 ಸಿಂಗಲ್ ಕ್ರೋಶೆ,
6 ಸಿಂಗಲ್ ಕ್ರೋಶೆ, 7 ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಈಗ 2 ಚೈನ್ ಏನಿರುತ್ತೆ ಅದ್ರ ಒಳಗಡೆನೂ ಕೂಡ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈಗ ಈ ಒಂದು ಚೈನ್ ಸ್ಟಿಚ್ ರೆಡಿ ಇರುತ್ತೆ. ಈಗ ನಾವು ಕೈ ಸುತ್ಕೊಂಡಿರೋ ಥ್ರೆಡ್ಡನ್ನು ಈ ಕಡೆಗೆ ತೊಗೊಂಡು ಬಂದು ಕ್ರೋಶಾ ನೀಡಲ್ ಕೂಡ ಈ ಕಡೆಗೆ ಟರ್ನ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇದನ್ನು ಲಾಕ್ ಮಾಡ್ಕೋತೀನಿ. ಈ ಸ್ಟಿಚ್ಚನ್ನು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈಗ ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಇರುವಂಥ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ಥರ್ಡ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಸ್ಟಿಚ್ಚಲ್ಲಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಮತ್ತು 2 ಲೂಪನ್ನು ಒಂದು ಸರಿ ಲಾಕ್. ಸೊ 1 ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು 4th ಚೈನಲ್ಲೂ ಕೂಡ 1 ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ಕೊಂಡು 5th ಚೈನಲ್ಲಿ ಬರೀ ಒಂದು ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ನೆಕ್ಸ್ಟ್ 6th ಚೈನಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಈಗ ಸೆಂಟರಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡಿಕೊಂಡು ಅದಕ್ಕೂ ಕೂಡ 3 ಚೈನ್ಸ್ನ ಹಾಕಿ ಒಂದು ಪಿಕಾಟನ್ನು ಸೇಮ್ ಸೆಂಟ್ರಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಪಿಕಾಟ್ ಥರ ಆಗುತ್ತೆ. ಸೊ ಅದು ಲೀಫು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇರುವಂಥ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ನೀಡಿಲ್ ಮೇಲೆ ಥರ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಇರುವಂಥ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಇರುವಂಥ ಸ್ಟಿಚ್ಚಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ನಾವು 2 ಚೈನ್ ಗ್ಯಾಪ್ ಏನಿರುತ್ತೆ ಅದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಈಗ ಇಲ್ಲಿ 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ವಾ, ಅದರಲ್ಲಿ 2 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ, ಸೆಕೆಂಡ್ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತೀನಿ. ಸೊ 3 ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ಈಗ ಇದಕ್ಕೆ ನಾವು ಈ ಥರ ರೋಸ್ ಫ್ಲವರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಹೇಗೆ ಅಟ್ಯಾಚ್ ಮಾಡಬೇಕಂದ್ರೆ ಲೀಫು ಕೆಳಗಡೆ ಇರಬೇಕು. ಈಗ ಥ್ರೆಡ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ನಾವಿಲ್ಲಿ ರೋಸ್ ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡಿರ್ತೀವಲ್ಲ, ಗ್ರೀನ್ ಲೀಫು ಮತ್ತು ಪೆಟಲ್ಸ್ ಮಧ್ಯ ನೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರನ ಒಂದು ಸರಿ ಸುತ್ಕೊಂಡು ಅದರಿಂದ ಪಾಸ್ ಮಾಡ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋದು. ಸೊ ಇದು ರೋಸು ರೆಡಿ ಆಗುತ್ತೆ. ರೋಸ್ ಅಟ್ಯಾಚ್ ಆದಮೇಲೆ ಮತ್ತೆ ಈಗ ಇಲ್ಲಿ ನಾವು ಬೇಸ್ ಲೈನಲ್ಲಿ ಇರುವಂಥ ಸಿಂಗಲ್ ಕ್ರೋಶೆ ಏನಿರುತ್ತೆ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇರುವಂಥ 2 ಚೈನ್ ಸ್ಟಿಚ್ಚಲ್ಲೂ 2 ಸಿಂಗಲ್ ಕ್ರೋಶೆಯಲ್ಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಳ್ಳೋಣ. ಸೊ 1 2 ಸಿಂಗಲ್ ಕ್ರೋಶೆಯಲ್ಲೂ ಈ ರೀತಿ ವರ್ಕ್ ಮಾಡಿಕೊಂಡು ಈಗ ಇಲ್ಲಿ ಯಾವ ಲೀಫ್ ಹಾಕ್ಕೊಂಡಿದ್ದೀವಿ ಅದೇ ಸೇಮ್ ಲೀಫ್ನೇ ಈ ಕಡೆನೂ ಹಾಕ್ಕೋಬೇಕಾಗತ್ತೆ. ಕೂಡ ಸೇಮ್ ಟೈಪ್ ಲೀಫನ್ನ ಈ ಕಡೆ ಹೆಂಗೆ ವರ್ಕ್ ಮಾಡಿದ್ನೋ ಅದೇ ರೀತಿ ಲೀಫ್ನ ಇಲ್ಲಿ ವರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ 2 ರಿಂಗ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಈ ಬೀಡ್ ಮೇಲೆ ಇದೇ ರೀತಿಯೇ ಒಂದು ಆರ್ಚನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈ ಪುಟ್ಟ ಫ್ಲವರ್ಗೆ ಇಲ್ಲಿ ಆರ್ಚ್ ಏನು ಹಾಕ್ಕೊಂಡಿದ್ದೀವಿ ಅದೇ ರೀತಿ ಒಂದು ಆರ್ಚನ್ನ ಹಾಕ್ಕೊಂಡು ಇಲ್ಲಿ ಸಣ್ಣ ಪಿಕಾಟ್ಸ್ನ ಹಾಕಿ ಮತ್ತು ಈ ಥರ ಬೀಡಿಗೆ ಒಂದು ಆರ್ಚನ್ನ ಹಾಕಿ ಈ ಥರ ಫ್ಲವರ್ನ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಅಟ್ಯಾಚ್ ಮಾಡಿ ಆರ್ಚನ್ನ ಹಾಕೋಬೇಕಾಗುತ್ತೆ. ನಾನು ಸೇಮ್ ಸ್ಟೆಪ್ಸ್ನ ಇವಾಗ ರಿಪೀಟ್ ಮಾಡ್ತೀನಿ. ಈ ರೀತಿ ಪೂರ್ತಿ ಕಂಪ್ಲೀಟ್ ತುಂಬಾ ಗ್ರ್ಯಾಂಡ್ ಆಗಿರೋವಂಥ ಬ್ರೈಡಲ್ ಡಿಸೈನು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟ್ ಆಗಿ 1200 to 2500 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾ ಎಲಿಗೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನು. ವರ್ಕ್ಮ್ಯಾನ್ಶಿಪ್ ಕೂಡ ಅಷ್ಟೇ ಇರುತ್ತೆ, ತುಂಬ ಕೆಲಸ ಇರುತ್ತೆ ಇದಕ್ಕೆ. ಸೊ ಹಾಗಾಗಿ ಹಾಕೋದು ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದೀರಾ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಕ್ರೋಶಾ ಶೃಂಗಾರ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಭಿನ್ನವಾದ ಸ್ಯಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.